ವೀಕ್ಷಕರೇ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಂದಿದೆ. ಇದರ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ನೀವು ಇದನ್ನು ಕೇಳಿಸ್ಕೊಂಡ್ರಿ ಅಂತಂದರೆ ಖಂಡಿತ ಶಾಕ್ ಆಗ್ತಾ ಇದ್ದೀರಾ. ನಿನ್ನೆ ಹಣ ಬಂದಿದೆ, ಮೊನ್ನೆನೂ ಕೂಡ ಹಣ ಬಂದಿದೆ, ಆದರೆ ಇವತ್ತೂ ಕೂಡ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಬನ್ನಿ ಇವಾಗ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟನ್ನು ತಿಳ್ಕೊಳ್ಳೋಣ. ಇದು ಕಂಪ್ಲೀಟ್ಲಿ ನಿಮ್ಮ 15ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುವ ಕಾರಣ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನೋಡಿ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಯಾರಿಗೆ ಬಂದಿದೆ ಅಂತಲೂ ಕೂಡ ತಿಳಿಸಿಕೊಡ್ತಾನೆ. ಮತ್ತು ನಮಗೆ ಯಾವಾಗ ಬರುತ್ತೆ 2,000 ರೂಪಾಯಿ ಹಣ ಈಗ ಆಲ್ರೆಡಿ ಬಂತು ಅಂತೆ ನಿಜಾನ? ಸೊ ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಪ್ಡೇಟನ್ನು ಕೊಡ್ತಾನೆ. ಹಾಗಾಗಿ ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದು ಕೇವಲ 4 ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಸೊ ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ ಅಂತ ಹೇಳಬಲ್ಲೆ. ಓಕೆ, ನೋಡಿ, ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಫಲಾನುಭವಿಗಳಿಗೆ ಹಣ ಯಾರಿಗೆ ಬಂತು ಅಂತ. ಸೊ ಇದ್ರ ಬಗ್ಗೆ ಫಸ್ಟ್ ಅಪ್ಡೇಟನ್ನು ಕೊಡ್ತಾನೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಏನಂತಂದರೆ, ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಒಂದು ಮೋಟಿವೇಶನಲ್ ಆಗಿರುತ್ತೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿನ್ನೆನೂ ಕೂಡ ಹಣ ಬಂತು, ಮೊನ್ನೆನೂ ಕೂಡ ಹಣ ಬಂತು, ಇವತ್ತೂ ಕೂಡ ಹಣ ಬರ್ತಾ ಇದೆ. ಯಾವ ಒಂದು ಹಣ ಅಂತ ತಿಳಿಸಿಕೊಡ್ತಾನೆ. ಇದು 14ನೇ ಕಂತಿನ ಹಣನ ಅಥವಾ 15ನೇ ಕಂತಿನ ಹಣನ ಎಂಬುದರ ಬಗ್ಗೆ ಒಂದು ಕಂಪ್ಲೀಟ್ಲಿ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ. ಸೊ ಅನೇಕ ಜನರು ಹೇಳ್ತಾನೆ ಇದ್ದಾರೆ 15ನೇ ಕಂತಿನ ಹಣ ನಿನ್ನೆಯಿಂದನೂ ಬರ್ತಾ ಇದೆ, ಮೊನ್ನೆಯಿಂದನೂ ಕೂಡ ಬರ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಿಜವಾಗಿರುವಂತಹ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ನೋಡಿ ಸ್ನೇಹಿತರೆ, ಇವಾಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಇದು ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಓಕೆ, ತಡ ಮಾಡೋದು ಬೇಡ, ಬನ್ನಿ ಬಂದಿರುವಂತಹ ಎಲ್ಲ ಅಪ್ಡೇಟನ್ನು ಇದೊಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಕೇವಲ 1 ರಿಂದ 14ನೇ ಕಂತಿನ ಹಣ ಮಾತ್ರ ಬಂದಿದೆ. ಆದರೆ 15ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ. ಆಲ್ರೆಡಿ ಹಣ ನಿನ್ನೆ ಮೊನ್ನೆ ಇವತ್ತಿಂದನೂ ಕೂಡ ಬರ್ತಾ ಇದೆ. ಹೇಗೆ, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾನೆ. ನೋಡಿ, ಹಣ ಯಾರಿಗೆ ಯಾವಾಗ ಯಾವ ಫಲಾನುಭವಿಗಳಿಗೆ ಜಮೆ ಆಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ, ಮೊದಲಿಗೆ ಜಮೆ ಆಗಿರುವಂಥದ್ದು ನಿನ್ನೆ ಮೊನ್ನೆ ಮತ್ತು ಇವತ್ತು ಕೂಡ ಬಂದಿರುವಂಥದ್ದು ಇದು 14ನೇ ಕಂತಿನ ಹಣ. ನೋಡಿ, ಇನ್ನೂವರೆಗೂ ಕೂಡ ಈ 15ನೇ ಕಂತಿನ ಹಣ ಜಮೆ ಆಗೋದಿರಲಿ, ಬಿಡುಗಡೆ ಕೂಡ ಆಗಿಲ್ಲ. ಈ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಂತಂದ್ರೆ ಯಾವ ಒಂದು ದಿನದಂದು ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾನೆ. ಸೊ ಈ ವಿಡಿಯೋಕ್ಕೆ ಯಾರೇನು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನೋಡಿ, ಕೆಲವರು ಹೇಳ್ತಾ ಇದ್ದಾರೆ ಹಣ ಬಂದಿದ್ದು ನಿಜ, ಯಾಕಂತಂದರೆ ನಿನ್ನೆ ಹಣ ಬಂತು ಅಂತ. ನೋಡಿ, ಅದು ನಿನ್ನೆ ಯಾರಿಗೆ 14ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂಥವರಿಗೆ 14ನೇ ಕಂತಿನ ಹಣವನ್ನು ಹಾಕಿದ್ದಾರೆ. ಹಾಗಂತ ಅದು 15ನೇ ಕಂತಿನ ಹಣ ಅಲ್ಲ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಲ್ಸ್ ಅನ್ನೋದೇ ಇರುತ್ತೆ. ಯಾವ ರೀತಿ ಅಂತಂದರೆ, ನಿನ್ನೆ ಬಂದಿರುವಂತಹ ಹಣವನ್ನು ಇವತ್ತು ಅಂತಂದರೆ ಇವಾಗ ಒಂದು ಪೇಮೆಂಟು, ಇವಾಗ ನೀವು ಯಾವುದರ ಒಂದು ಪೇಮೆಂಟ್ ತೊಗೊತೀರಾ ಅಂತಂದರೆ ಫಸ್ಟು ಕೆಲಸ ಮಾಡಬೇಕು, ಆಮೇಲೆ ಪೇಮೆಂಟ್ ಕೊಡ್ತಾರೆ. ಅದೇ ರೀತಿ ನಾನು ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೇನೆ. ನೀವು ಗೃಹಲಕ್ಷ್ಮಿ ಯೋಜನೆಯ ಪೇಮೆಂಟನ್ನು ತಗೊಳ್ಬೇಕು ಅಂತಂದರೆ ನೋಡಿ, ಅದು ಮರು ಒಂದು ತಿಂಗಳು ಅಂತಂದರೆ ಇವಾಗ ನವೆಂಬರ್ ತಿಂಗಳಿನ ಹಣ ಇದೇ ತಿಂಗಳು ನಿಮ್ಮ ಖಾತೆಗಳಿಗೆ ಬರೋದಿಲ್ಲ, ಅದು ಡಿಸೆಂಬರಲ್ಲಿ ಬರುತ್ತೆ. ಡಿಸೆಂಬರ್ ತಿಂಗಳಿನ ಹಣ ಜನವರಿಯಲ್ಲಿ ಬರುತ್ತೆ, ಜನವರಿ ತಿಂಗಳಿನ ಹಣ ಫೆಬ್ರವರಿಯಲ್ಲಿ ಬರುತ್ತೆ. ಈ ರೀತಿ ಒಂದು ರೂಲ್ಸ್ ಅನ್ನೋದಾದರೆ ಇರುತ್ತೆ. ಪ್ರತಿ ತಿಂಗಳಿನ ಹಣ ನೆಕ್ಸ್ಟ್ ತಿಂಗಳು ಬರುತ್ತೆ. ಹಾಗಾಗಿ ನಿಮಗೆ ಈ ನವೆಂಬರ್ ತಿಂಗಳಿನ ಹಣ ಮುಂದಿನ ತಿಂಗಳು ಡಿಸೆಂಬರ್ 10ರ ಒಳಗಾಗಿ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತದೆ ಸ್ನೇಹಿತರೆ. 100% ಇದೊಂದು ಪಕ್ಕಾ ಮಾಹಿತಿಯಾಗಿದೆ. ಇದೇ ತಿಂಗಳು 10ನೇ ತಾರೀಕಿನಂದು ಅಂದರೆ ಈ ಬರುವ ತಿಂಗಳು 10ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಜಮೆ ಆಗುತ್ತೆ. ಕೆಲವರು ನಿನ್ನೆ ಬಂತು, ಮೊನ್ನೆ ಬಂತು, ಇವತ್ತು ಬಂತು, ಅದು 15ನೇ ಕಂತಿನ ಹಣ ಅಲ್ಲ. ಸೊ ತಿಳ್ಕೊಳ್ಳಿ, ಅದು ಬಂದಿರುವಂಥದ್ದು 14ನೇ ಕಂತಿನ ಹಣ. ನೀವು ಕನ್ಫ್ಯೂಸ್ ಆಗಿದ್ದೀರಾ, ಅದು ಬಂದಿರುವಂತಹ ಹಣ 14ನೇ ಕಂತಿನ ಹಣ ಆಗಿರುತ್ತೆ. ಮತ್ತು ಇದು ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಅಂತ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ಸ್ನೇಹಿತರೆ. ಇದು ಬರುವ ತಿಂಗಳಿನ 10ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇನ್ನೊಂದು ಏನು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂದರೆ, ನಾನು ನಿಮ್ಗೆ ಹೇಳೋದು ಮರೆತೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಪ್ರತಿ ತಿಂಗಳು ಏನು ಪಡಿತಾ ಇದ್ದೀರಲ್ಲ, ಸೊ ಇದನ್ನು ನೀವು ಇನ್ಮೇಲೆನೂ ಕೂಡ ಪಡೆಯೋದಕ್ಕೆ ಆಗೋದಿಲ್ಲ. ಯಾರು ಅಂತಂದರೆ ಸುಮಾರು 22 ಲಕ್ಷ ಮಹಿಳೆಯರಿಗೂ ಇದನ್ನು ಪಡೀಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರ ಒಂದು ರೇಷನ್ ಕಾರ್ಡು ಡೈರೆಕ್ಟಾಗಿ ಡಿಲೀಟ್ ಆಗಿರುವಂಥದ್ದು. ಆ ಒಂದು ಉದ್ದೇಶದಿಂದ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಇನ್ಮೇಲೆ ಕಂಟಿನ್ಯೂ ಆಗಿ ಹೇಳ್ತಾನೆ, ಯಾವುದೇ ರೀತಿ ಈ ಹಣ ಅನ್ನೋದು ಬರೋದಿಲ್ಲ. ಸೊ ಈ ಮಾಹಿತಿ ನಿಮಗೆ ಗೊತ್ತಿತ್ತು ಅಂತ ಅಂದ್ಕೊಂಡಿದ್ದೇನೆ. ಯಾರಿಗೆ ಗೊತ್ತಾಗಿಲ್ಲ ಸೊ ಅವರಿಗೆ ಒಂದು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿರುತ್ತೆ. ಸೊ ನಾವು ಇನ್ನೂ ಅನೇಕ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳು ಮತ್ತು ಕೇಂದ್ರ ಸರ್ಕಾರ
ಹಾಗೂ ರಾಜ್ಯ ಸರ್ಕಾರದಿಂದ ಅನೇಕ ರೀತಿಯ ಅಪ್ಡೇಟ್ಗಳು ಬರ್ತವೆ. ಸೊ ಇವೆಲ್ಲ ಮಾಹಿತಿಯನ್ನು ನಾವು ನಿಮಗೆ ನೀಡುವಂತಹ ಕೆಲಸವನ್ನು ಮಾಡ್ತೇವೆ. ನೋಡಿ, ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಇದೆ. ನಮ್ಮ ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆದರೆ ಸಾಕು, ಅದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ನಾವು ಯಾವುದೇ ರೀತಿ ಪ್ರೈಸ್ ಕೊಟ್ಟು ಜಾಯ್ನ್ ಆಗಬೇಕು ಆ ರೀತಿ ಅನ್ನೋದೇನು ಇರೋದಿಲ್ಲ. ಅಲ್ಲಿ ನೀವು ಜಾಯ್ನ್ ಆದ್ರಿ ಅಂತಂದರೆ ಆದಷ್ಟು ಬೇಗ ನಿಮಗೆ ಮಾಹಿತಿಗಳು ಸಿಗ್ತವೆ. ನಿಮ್ಮ ವಾಟ್ಸಪ್ನಲ್ಲಿ ನೀವೆಲ್ಲ ಮಾಹಿತಿಯನ್ನು ನೋಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.